ಶಾಸ್ತ್ರಿಗಳೇ, ತಮ್ಮ ಪ್ರಶ್ನೆ ಏನಿದ್ದರೂ ಕೇಳಬಹುದು. ಇದೀಗ ನಿಮ್ಮ ಗುರುಗಳೇ ಹೇಳಿದ್ರಲ್ಲ ಉಪನಿಷತ್ತೆಂದು, ಅದರ ಅರ್ಥ ಹೇಳಬಲ್ಲೆಯಾ? ನಿತ್ಯ ಬ್ರಹ್ಮಾತ್ಮರ ಐಕ್ಯತೆಯನ್ನು ಸಾರುವ ಬ್ರಹ್ಮವಿದ್ಯೆಯೇ ಉಪನಿಷತ್ತಿನ ನಿಜವಾದ ಅರ್ಥ. ಭ್ರಮೆಯ ಜ್ಞಾನವನ್ನು ಅಡಗಿಸಿ ನಿಜವಾದ ಜ್ಞಾನವನ್ನು ತಿಳಿಸುವ ವಿದ್ಯೆಯೇ ಇದಾಗಿದೆ. ಆದರೆ ಉಪನಿಷತ್ತನ್ನು ಹೇಳುವ ಅಥವಾ ಕೇಳುವ ಅಧಿಕಾರ ಇರುವುದು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಅಲ್ಲವೇ? ಬ್ರಾಹ್ಮಣನೆಂದರೆ ಯಾರು? ಈ ತನುವೋ, ಜೀವವೋ, ಕರ್ಮವೋ ಇಲ್ಲ ಜಾತಿಯೋ, ದಾನವೋ ಇಲ್ಲ ಜ್ಞಾನವೋ, ಜನ್ಮ ಜನ್ಮಾಂತರದ ಕರ್ಮದ ಫಲವೇ ಜೀವ ಸೃಷ್ಟಿ. ಜಾತಿರಹಿತ ಏಕನು, ಅಗುಣ ಕ್ರಿಯಾತೀತ, ಷಡುರ್ಮಿ ಷಡ್ಭಾವವಿಲ್ಲದ ಹಾಗೂ ಅರಿವು ರೂಪನಾದ ಬೊಮ್ಮವನ್ನು ತಿಳಿದ ನಿರ್ಮಲಾತ್ಮ ಸ್ವರೂಪನೇ ಬ್ರಾಹ್ಮಣ. ಅಂದಾಗ ಉಪನಿಷತ್ತನ್ನು ಹೇಳುವ ಕೇಳುವ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ ಎಂದೇ ನನ್ನ ಭಾವನೆ. ಆಹಾ, ನಿನ್ನ ವಾದವನ್ನು ಒಪ್ಪಿದೆ. ಧನ್ಯನಾದೆ ಸಿದ್ಧ, ಧನ್ಯನಾದೆ.